ಒಂದು ಕೈಯಲ್ಲಿ ಏಕತಾರಿ, ಮತ್ತೊಂದು ಕೈಯಲ್ಲಿ ಗೆಜ್ಜೆ ಹಿಡಿದು ಹಾಡುತ್ತಾ ತಂಬೂರಿಯಿಂದಲೇ ಬದುಕು ಕಟ್ಟಿಕೊಂಡಿರುವ ಇವರೇ ತಂಬೂರಿ ರಾಮಯ್ಯ. ನನ್ನ ಹೆಸರು ಏಕತಾರಿ ರಾಮಯ್ಯ. ನಮ್ಮ ತಂದೆಗೆ ನಾನು 3ನೇ ಮಗ ಆಗಿಬಿಟ್ಟಿದ್ದೀನಿ. ನನಗೆ 3 ಜನ ಮಕ್ಕಳಿದ್ದಾರೆ. ಒಬ್ಬ ಗಂಡು ಮಗ ಒಬ್ಬ ಇದ್ದಾನೆ, ಹೆಣ್ಣು ಮಕ್ಕಳು ಇಬ್ಬರಿದ್ದಾರೆ. ಆ ಎಣ ಕಾಯ್ಕೊಂಡು ರಾತ್ರೆಲ್ಲ ಭಜನೆ ಮಾಡ್ಕೊಂಡು ಇದ್ದು ಬೆಳಗ್ಗೆ ಕೊಟ್ಟಿದ್ದ ಕಾಸಿನಲ್ಲಿ ಎಲ್ಲ ನನ್ನ ತಂಡದವ್ರಿಗೆಲ್ಲರಿಗೂ ಕೊಟ್ಟು ನನಗೆ ಮಿಕ್ಕಿದ ಕಾಸಲ್ಲಿ ನನ್ನ ಮಕ್ಕಳಿಗೆ ಫೀಸ್ ಕಟ್ಕೊಂಡು ಚೆನ್ನಾಗಿ ಓದಿಸಿದ್ಕೆ ಮಗ ಇಂಜಿನಿಯರ್ ಆಗೋನು ಇವಾಗ. ಮತ್ತು 2 ಮಕ್ಕಳು ಮದುವೆ ಮಾಡಿದ್ದೀನಮ್ಮ. ಈಗ ಈ ಕುಟೀರದಲ್ಲಿ, ಕೆಂಚಿನಪಾಳ್ಯದ ಕುಟೀರದಲ್ಲಿ ಒಂದು 20 ವರ್ಷಗಳಿಂದ ಈ ಎಷ್ಟು ವಾದ್ಯಗಳನ್ನೆಲ್ಲ ತಯಾರು ಮಾಡಿ ಎಲ್ಲಿ ಯಾವ್ಯಾವ ರಾಜಸ್ಥಾನದಲ್ಲಿ ಯಾವ್ಯಾವ ಆ ಕಡೆ ಎಲ್ಲೆಲ್ಲಿದೆಯೋ ಆ ವಾದ್ಯಗಳನ್ನೆಲ್ಲ ಇಲ್ಲಿ ಸಂಗ್ರಹಣೆ ಇಟ್ಕೊಂಡು ನಾನು ತತ್ವಪದ ಹಾಡಿಕೊಂಡು ಇದನ್ನು ಉಳಿಸ್ಕೊಂಡು ಈ ನಾಡಿಗೆ ಪರಿಚಯ ಕೊಟ್ಕೊಂಡು ಅಮೇರಿಕಾಗೆಲ್ಲ ಹೋಗಿದೆ. ನನ್ನ ತಂಬೂರಿ ಹೊರ ರಾಜ್ಯಗಳಲ್ಲೇ ಬಂದು ನೋಡ್ತಾ ಇರ್ತಾರೆ. ಈ ಥರ ವಸ್ತುನ ಸಂಗ್ರಹಣೆ ಮಾಡಿರ್ತಕ್ಕಂಥ ಮೂಲ ಜಾನಪದ ಏಕತಾರಿ ರಾಮಯ್ಯನವರು ಮಾಡಿರ್ತಕ್ಕಂಥ ಕೆಲಸ ಎಲ್ಲೂ ನಾವು ನೋಡಿಲ್ಲ ಸರ್. ನಿಮಗೆ ಆರೋಗ್ಯ ಕೊಡಲಿ, ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಜನಗಳು ಬಂದು ಭಾಳ ಖುಷಿಯಿಂದ ಸಾವಿರಾರು ಏಕತಾರಿ ಏಕನಾದಗಳನ್ನ ಈ ನಾಡಿಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಮತ್ತು ಮೂಲೆಗೂ ಈ ಏಕತಾರಿಗಳನ್ನ ಕೊಟ್ಟಿದ್ದೀನಿ. ಏನೂ ಇಲ್ಲ, ನನಗೆ ಬಡವ, ನಾನು ಇದರಲ್ಲೇ ಜೀವನ ಮಾಡ್ತೀನಿ ಸ್ವಾಮಿ, ನನಗೆ ಏಕತಾರಿ ಬೇಕು ಅಂತ ಬಂದವ್ರಿಗೆ ಫ್ರೀಯಾಗಿ ಕೊಟ್ಟು ಕಳಿಸ್ತಾ ಇದ್ದೀನಮ್ಮ. ನಮ್ಮಪ್ಪನಿಗೆ ಸುಮಾರು 13 ಜನ ಮಕ್ಕಳಿತ್ತು. ಅವಾಗ ಆಪ್ರೇಷನ್ ಇರಲಿಲ್ಲ. ಸುಮಾರು ನಮ್ಮ ತಾಯಿಗೆ ಆಗ 13 ಜನ ಮಕ್ಕಳಲ್ಲಿ ಎಲ್ಲ ಸತ್ತೋಗ್ಬಿಟ್ಟು 8 ಜನ ಉಳ್ಕೊಂಡು 8 ಜನದಲ್ಲಿ ನಾನು 3ನೇ ಮಗ ಉಟ್ಕೊಂಡೆ. ಆ ಕಾಲದಲ್ಲಿ ಇದು ಕೂಲಿ ಮಾಡ್ಕೊಂಡು ತಿಂದ್ರೂ ಜೀವನ ಮಾಡೋದು ಕಷ್ಟ ಇತ್ತು. ಆ ಕಾಲದಲ್ಲಿ ತುಂಬ ಕಷ್ಟ ಇತ್ತು, ಬಡತನ. ಎಲ್ಲ ಪುಡಿ ಮಕ್ಕಳು ನನ್ನ ತಗೊಂಡೋಗಿ ವರ್ಷಕ್ಕೆ ಒಂದು 150 ರೂಪಾಯಿ ಕೊಡೋರು. ವರ್ಷ ಎಲ್ಲದು ಸಂಬಳಕ್ಕೆ ಹಾಕಿ 150 ರೂಪಾಯಿ ಕೊಡೋರು. ನನ್ನ ಸಂಬಳಕ್ಕೆ ಹಾಕ್ಬಿಟ್ರು. ಇನ್ನಿದ್ದು ಮಕ್ಕಳನ್ನೆಲ್ಲ ಓದಿಸ್ಕೊಂಡ್ರು. ನಾನು 1 ಮೂಟೆ ರಾಗಿ ಕೊಡೋರು. ಅದೇ ಅವಾಗ ದೊಡ್ಡದಿತ್ತು. ನಾನು 7 ವರ್ಷ 6 ವರ್ಷ ಹುಡುಗ ಸ್ಕೂಲ್ಗೆ ಹೋಗೋ ಟೈಮು ನಾನು ಕಳ್ತಿಲ್ಲ ಸ್ಕೂಲ್ಗೆ. ನನಗೂ ಓದೋಕ್ಕೆ ಆಸೆ ಇತ್ತಮ್ಮ. ಜೀತದ ಮನೆಯಲ್ಲಿ ಹೋಗಿ ನಮ್ಮ ತಂದೆಯವರು ಜೀತಕ್ಕೆ ಹಾಕಿದ್ರು. ಸಂಬಳ 1975 ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಅಂತ ಬಂದಿತ್ತು. ಆ ಕಾಲದಲ್ಲಿ ಜೀತಕ್ಕೆ ಹಾಕ್ಬಿಟ್ರು ನನ್ನ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದನ ಮೇಯಿಸೋದು, ಬೇಕಾದಷ್ಟು 24 ಗಂಟೆ ಭಾರಿ ಕೆಲಸ ಕೊಡೋರು ನನಗೆ. ಮೇಲೆ ಕಸ ತುಂಬ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದರೆ ಇಲ್ಲಿಂದ 2 ಕಿಲೋಮೀಟ್ರ್ ಊರೊಳಗಡೆ ಅವರು ತೋಡಿದ್ರೆ ಬೆಳಗಿನ ಜಾವದಲ್ಲಿ 4 ಗಂಟೆ ಟೈಮ್ಗೆ 10 ಮಂಕ್ರಿ ಕಸ ಉರಬೇಕಾಗಿತ್ತು. ಹೊತ್ಕೊಂಡು ಹೋಗ್ತಾ ಇದ್ದರೆ ಆ ಮೇಲೆ ಸುರಿಯೋ ರಸ ಈ ಮೇಲೆ ನನ್ನ ಮೈ ಮೇಲೆಲ್ಲ ಬರೋದು. ಅಂತಹ ಕೆಲಸ ಕೊಡೋರು. ಜೀತದ ಪದ್ಧತಿ ಅಂದರೆ ಆ ಕಾಲದಲ್ಲಿ ಹಂಗಿತ್ತು. ಹಾಗಾಗಿ ಅಷ್ಟೆಲ್ಲ ಕಷ್ಟಪಟ್ಟು ಇಂದಿರಾ ಗಾಂಧಿ ಕಾಲದಲ್ಲಿ ನನ್ನ ಬಿಡುಗಡೆ ಮಾಡಿದ್ರು. ಆ ತಾಯಿ ನಮ್ಮಮ್ಮನ ಪಾದವೇಗತಿ. ಆ ಇಂದಿರಾ ಗಾಂಧಿ ಆವಾಗ ತುರ್ತು ಪರಿಸ್ಥಿತಿ ಅಂತ ಬಂತು. ಆವಾಗ ನಮಗೆ ಜೀತದ ಎಲ್ಲೆಲ್ಲಿ ಜೀತಗಳಿದ್ರೋ ಎಲ್ಲ ಪರಿಹಾರ ಬಂದು ಆವಾಗ ನನಗೂ ಪರಿಹಾರ ಮಾಡಿ ಹೊರಗಡೆ ಬಂದು. ಹೀಗೆ ಜೀತ ಮಾಡುತ್ತಿದ್ದ ರಾಮಯ್ಯನವರು ಜೀತ ಕೆಲಸ ಬಿಟ್ಟು ನಾಟಕ ಮೇಷ್ಟ್ರಾಗಿದ್ದೇ ಒಂದು ದೊಡ್ಡ ಕತೆ. ಏನದು ಕತೆ, ಅವರ ಬಾಯಲ್ಲೇ ಕೇಳೋಣ ಬನ್ನಿ. ಅಪ್ಪ ನನ್ನೊಡೆಯ ಬೇಡಪ್ಪ, ನಿನ್ನ ಕೈಯ ಮುಗಿವೆ ಓದಲು ನನ್ನ ಶಾಲೆಗೆ ಕಳಿಸಪ್ಪ. ಅದೇ ಊರಲ್ಲಿ ಒಂದು ವಜ್ರಪ್ಪನವರು ನಾಟಕ ಕಲಿಸ್ತಾಯಿದ್ರು. ಅದೇ ನನ್ನ ಸಂಬಳ ಇದ್ದ ಊರಿನಲ್ಲಿ ನಾಟಕ ಕಲಿಸ್ತಾ ಇದ್ದಾಗ ನಾನು ಹಿಂದೆ ಹೋಗಿ ಹಾರ್ಮೋನಿಯಮ್ಮನೇ ಬೆಳ್ಳಿ ನೋಡ್ತಾ ಇದ್ದೆ. ನನಗೂ ಕಾಯಿಸು ಇದೇ ಥರ ನಾನು ಮೇಷ್ಟ್ರಾಗಬೇಕಲ್ಲ, ಏನು ಮಾಡೋದು ನನಗೆ ತುಂಬ ಆಸೆ ಆಯಿತು. ನೈಟೆಲ್ಲ ಭಜನೆ ಮನೆಯಲ್ಲಿ ಕತೆ ಆಡೋರು, ಅಂದರೆ ಪ್ರಾಕ್ಟೀಸ್ ಮಾಡೋರು. ಭಜನೆ ಮನೆ ಅಂತ ಭಜನೆ ಮಂದಿರದಲ್ಲಿ ಓದ್ಕೆ ಅಂದರೆ ಈ ನಾಟಕ ದಾನಸೂರ್ಯನ ಕರ್ಣ ನಾಟಕ ಪ್ರಾಕ್ಟೀಸ್ ಮಾಡೋರು. ಅವ್ರು ಈ ಮೇಷ್ಟ್ರಿಂದನೇ ನಿಂತ್ಕೊಂಡಿದ್ದೀನಿ. ಆ ಬೆಳೆ ನೋಡ್ತಾ ಇದ್ದೀನಿ. ಅವನು ಯಾರೋ ಒಬ್ಬ ಪಾತ್ರಧಾರೇನು ಬಂದ್ಬಿಟ್ಟು ಈ ಹುಡುಗ ಬಂದು ಈ ಸಂದಿಲ್ ನಿಲ್ತವನೇ ತಗೊಂಡು ಆಚೆಗೆ ನೂಕ್ರೋ ಅಂದ್ಬಿಟ್ಟು ಒಬ್ಬ ತಂದಿದ್ದನ್ನು ಆಚೆಗೆ ನೂಕ್ಬಿಟ್ಟು ಈ ತಲೆ ಬುಲ್ಡೆ ತೂತೋಗ್ಬಿಡ್ತು. ಆವಾಗ ರಕ್ತ ಸೂಸ್ಕೊಂಡು ಈಚೆಗೆ ಬಂದೆ. ಅದೇ ಊರಿನಲ್ಲಿ ಲಾಸ್ಟ್ ಒಂದೇ ಬಸ್ ಬರ್ತಾಯಿತ್ತು, ಗೋಣಿಪುರ ಅಂತ. ಆ ಗೋಣಿಪುರಲ್ಲಿ ಲಾಸ್ಟ್ ಬಸ್ಸಲ್ಲಿ ಒಬ್ಬ ಕಸ ಗುಡ್ಸೋಕ್ಕೆ ನಾನು ಅಲ್ಲಿ ಆ ಬಸ್ಸಲ್ಲಿ ಮನೆ ಕಾಣೋದು. ಬೆಳಗ್ಗೆ ಎಲ್ಲ ಜೀತದ ಮನೆಯಲ್ಲಿ ಕೆಲಸ ಮಾಡೋದು. ಆ ಬಸ್ಸಲ್ಲಿ ಮನೆ ಕಾಣುವಾಗ ಕಸ ಗುಡಿಸಿ ಕ್ಲೀನ್ ಮಾಡಿ ಕೊಟ್ಟರೆ ಅಂದರೆ ಒಂದು 4 ಆಣೆ ಕೊಡೋರು, ದಿನಕ್ಕೆ 4 ಆಣೆ. ಅದೇ ದೊಡ್ಡದಿರೋದು. ಆವಾಗ ನಾನೇನು ಮಾಡಿದೆ, ಆ 4 ಆಣೆ ಕೂಡ ಹಾಕ್ಕೊಂಡು 22 ರೂಪಾಯಿ ಆಯಿತು.
22 ರೂಪಾಯಿ ನಾನು ಸಂಬಳ ಬಿಟ್ಟು ಹೋದಾಗ ಮನೆಗೆ ಹೋದಾಗ ಆ ಒಂದು ಹಳೇದನ್ನು ಪೆಟ್ಟಿ ತಗೊಂಡು ಬಸವಣ್ಣನ ದೇವಸ್ಥಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಸರಿಗಮ ಕಲ್ತ್ಕೊಂಡೆ. ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಅಷ್ಟು ಹೊಲ ಉಳುವಾಗ ನಮ್ಮ ಮನೆಗೆ ಬಂದ ಮೇಲೆ ಹೊಲ ಉಳ್ತಾ ಇದ್ದಂಗೆನೇ ನಾನು ಆ ಮೇಣಿ ಮೇಲೆ ಸರಿಗಮ ಕಲ್ತ್ಕೊಂಡೆ. ಸರಿಗಮ ಎಡಗೈಲಿ ಹಗ್ಗ ಹಿಡ್ಕೊಂಡು ಬಲಗೈಲಿ ಲಂಬೋದರ ಲಘುಮಿಕರ ಅಂಬಾಸುಧಾ ಮರ ವಿನುತ ಲಂಬೋದರ ಲಘುಮಿಕರ ಸರಿಗಮ ಗರಿ ಸರಿಗಮ ಹಿಂಗೆ ಸರಿಗಮನ ಲಂಬೋದರ ಲಘುಮಿಕರ ಸರಳ ರಾಗನಲ್ಲಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಶಿವರಾವು ಅಂತ ಇಲ್ಲಿ ಗವಿಪುರದಲ್ಲಿ ಬೆಂಗಳೂರಿನ ಹೋಗಿ ಪಾಠ ಮಾಡ್ಕೊಂಬರ್ತೀನಿ. ಮಧ್ಯಾಹ್ನ ದನಗಳು ಕಟ್ಟಾಕೊಂಬಿಟ್ಟು ಅಲ್ಲಿ ಪಾಠ ಮಾಡ್ಕೊಂಬಂದು ಇಲ್ಲಿ ಮೇಣಿ ಮೇಲೆ ತಾಳ ಹಾಕೊಂಡು ಆಡ್ಕೊಂಡು ಒಂದು ನಾಟಕದ ಮೇಷ್ಟ್ರು ಅಂತ ಮಾಡ್ಕೊಂಡೆಮ್ಮ. ನಾಟಕದ ಮೇಷ್ಟ್ರು ಹಂಗೆ ಹಿಂಗೆ ಮಾಡಿ ನಾಟಕದ ಮೇಷ್ಟ್ರು ಅದೇ. ಈ ಸುತ್ತಮುತ್ತಲು ಹಳ್ಳಿಗಳ ಕಡೆಗೆಲ್ಲ ಒಂದಷ್ಟು ನಾಟಕಗಳು ಕಳಿಸಿ ಗಂಗೆ ಗೌರಿ ಶಿವಪಾರ್ತಿ ಕಲ್ಯಾಣ ಮತ್ತು ರಾಜಸಪ್ತರಥ ಸುಮಾರು ಒಂದು 60-70 ಜನ ಶಿಷ್ಯದಿರೋರಮ್ಮ. ಅವತ್ತಿಂದ 40 ವರ್ಷಗಳ ಹಿಂದೆ ಮಾತು ಇದು. ಆವಾಗ ಗಂಗೆ ಗೌರಿ ಶಿವಪಾರ್ವತಿ ಕಲ್ಯಾಣ ಅಂದರೆ ಅದು ತುಂಬ ಜೋಕ್ಷಾದ ನಾಟಕ. ಇಡೀ ಎಲ್ಲ ಸುಮಾರು ಒಂದು 600-500 ನಾಟಕಗಳು ಆಡಿಸಿದ್ವಿ ನಮ್ಮ. ಎಳ್ಳು ಸದ್ದೊಂದಾರುತ್ತೈತೆ ಒಳ್ಳೆ ಬೀಜ ಉಳಿಯುತ್ತೈತೆ. ಹೀಗೆ ನಾಟಕ ಮೇಷ್ಟ್ರಾಗಿ ಊರೂರು ಸುತ್ತುತ್ತಿದ್ದ ರಾಮಯ್ಯನವರು ತಂಬೂರಿಗೆ ಮರುಜೀವ ಕೊಡುವ ಆಸಕ್ತಿದಾಯಕ ಕೆಲಸಕ್ಕೆ ಮುಂದಾದರೂ ಹೊಟ್ಟೆಪಾಡಿಗಾಗಿ ನಾಟಕ ಹೇಳಿಕೊಡುತ್ತಿದ್ದರೆ ಜಾನಪದ ಕಲೆಯನ್ನು ಉಳಿಸಲು ತಂಬೂರಿ ಮಾಡುವುದರಲ್ಲಿ ನಿರತರಾಗಿದ್ದು ಹೊಸ ಬಗೆ. ಈ ತಂಬೂರಿ ಮಾಡುವ ಕೆಲಸ ಆರಂಭವಾಗಿದ್ದೇಗೆ, ರಾಮಯ್ಯ ಅವರ ಹೆಸರಿಗೆ ತಂಬೂರಿ ಜೊತೆಯಾಗಿದ್ದೇಗೆ ಗೊತ್ತೇ? ಇನ್ನ ನೋಡಿರಿ ಲೋಕದಾಟಣ್ಣ ಸುಳ್ಳಲ್ಲೋ ಎಣ್ಣ ಮಳ್ಳ ಜನರಿಗೆ ತಿಳಿಯದಲ್ಲಣ್ಣ. ತಾತ ಕಟ್ಟಿದ್ದು ಮಾಳಿಗೆ ಮನೆ ಇತ್ತು. ಆ ಮುಂದೆಗಡೆ ಆ ಬಚ್ಚಲ್ ನೀರು ಈ ಕಡೆ ಎಲ್ಲ ಓದ್ತಾ ಇದ್ದಾಗ ಒಂದೇ ಒಂದು ಬೀಜ ಹುಟ್ಟಿದ್ದು. ಅದೆಲ್ಲಿ ಇಡೀ ಕರ್ನಾಟಕದಲ್ಲಿ ತಂಬೂರಿ ಸ್ವಾರೇನೇ ಇರಲಿಲ್ಲ, ಎಲ್ಲ ಮರೆ ಆಗ್ಬಿಟ್ಟಿತ್ತು. ಆ ಭಗವಂತ ಅದೆಲ್ಲಿ ಆ ಬೀಜ ಕೊಟ್ಟನೋ ನನಗೆ ಗೊತ್ತಿಲ್ಲ. ಆ ಒಂದೇ ಒಂದು ಸ್ವಾರೆ ಹುಟ್ಟಿತು. ಆ ಸ್ವಾರೆ ಉದ್ದು ಸ್ವಾರೆ ಅಲ್ವಾ ಅಂದ್ಬಿಟ್ಟು ಅದನ್ನು ಹಂಗೆ ಬೆಳೆಸಿ ಒಂದು ಮುಳ್ಳು ನೆಟ್ಬಿಟ್ಟು ಮೇಲಕ್ಕೆ ಹಬ್ಬಿಸ್ದೆ, ಮಾಳಿಗೆ ಮನೆ ಮೇಲಕ್ಕೆ. ಆ ಮಾಳಿಗೆ ಮನೆ ಮೇಲಕ್ಕೆ ಹಬ್ಬಿಸಿ ಅಲ್ಲಿ ಮೇಲೆ ಒಂದೇ ಒಂದು ಸ್ವಾರೆ ಬಿಡ್ತು. ಸುಮಾರು ದಿನ ಅದು ಮೇಲೆ ಹತ್ತು ನೋಡ್ತೀನಿ, ಒಂದು ಕಾಯ ಆಗಿ ಹೂವಾಗಿ ಪ್ರಕೃತಿಲಿ ಬಿಟ್ಟು ಒಂದು ಹಳ್ಳಕೊಂಬಿಟ್ಟಿತ್ತು. ಇದೇನಪ್ಪ ಇದು, ನಮ್ಮ ತಾತನ ಕಾಲದ ತಂಬೂರಿ ಸ್ವಾರಿ ಹೆಂಗೆ ಹುಟ್ಟಿತು, ಈ ಬೀಜನೇ ಗೊತ್ತಿಲ್ವಲ್ಲ, ನಾನು ಹಾಕ್ಲಿಲ್ವಲ್ಲ, ಅದು ಹೆಂಗೆ ಮಾಯದಿಂದ ಹುಟ್ಬಿಡ್ತು ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಅದನ್ನು ತಗೊಂಡು ಅದರಲ್ಲಿ ಬೀಜ ಇರ್ತಕ್ಕಂಥ 106 ಬೀಜ ಈಚೆ ತೊಗೊಂಡು ಇನ್ನೊಂದು ಸಾರಿ ಒಂದು 60-70 ಕಾಯಿ ಬೆಳೆದೆ. ಅದು ಹಂಗೆ ಬೆಳೆದು ಈಗ ನಾನು ಇದನ್ನು ತಯಾರು ಮಾಡೋದು ಕಲ್ತ್ಕೊಂಡೆ. ಇದ್ರೊಳಗಡೆ ಇಲ್ಲಿ ಹೋಲ್ಸ್ ಹಾಕ್ಬಿಟ್ಟು ಇದ್ರೊಳಗಡೆ ಬೀಜ ಪೂರ್ತಿ ತೆಗೆದು ಸುರ್ಕೊಂಡು 3 ಅಡಿ 4 ಅಡಿ ಇರ್ತದೆ ದಂಡಿಗೆ. ಇದ್ರೊಳಗಡೆ ಹೋಲ್ಸ್ ಒಳಗೆ ತೋರಿಸ್ಬಿಟ್ಟು ಸುಣ್ಣ ಮೆಟ್ಲು ಪೇಸ್ಟ್ನ ಹಚ್ಚಿ ಗಮ್ ಹಾಕ್ಬಿಟ್ರೆ ಒಂದು ನಿಮಿಷಕ್ಕೆ ಸೆಟ್ ಆಗಿಬಿಡ್ತದೆ. ಒಂದು ಈ ಥರ ಒಂದು ಕುದುರೆ ಇರುತ್ತೆ, ಕುದುರೆ ಎಲ್ಲ ಜೀವ್ಕೊಂಡು ಇದನ್ನು ಕುದುರೆ ಕಟ್ಟಿ ತಂತಿನ ಕಟ್ಬಿಟ್ಟು ತಂತಿಲಿ ನ್ಯಾಲಿಗೆ ಹಾಕಬೇಕು. ತಂತಿ ಒಳಗಡೆ ಇಂಥದ್ದೊಂದು ಮಣಿ ಹಾಕಬೇಕು, ಕೆಂಪು ಮಣಿ ಆಗಲಿ ಬಿಳೆ ಮಣಿ ಆಗಲಿ ಹಾಕಿದ್ರೆ ಒಳ್ಳೆಯದು. ಹಾಕ್ಬಿಟ್ಟು ಈ ಕುತ್ತಿಗೆಗೆ ಇಲ್ಲಿ ಕಟ್ಬಿಟ್ಟು ಇಲ್ಲಿಂದ ಈ ಒಂದು ಕುದುರೆಗೆ ಇಲ್ಲೊಂದು ಸೆಟ್ ಮಾಡಿ ಇಲ್ಲಿ ಕಟ್ಬಿಟ್ಟು ತುತಿ ಇಟ್ಕೊಳೋದು. ಇದು ಕಮ್ಮಿ ಹಾಕೋದು, ಸುತ್ತಿ ಜಾಸ್ತಿ ಇಟ್ಕೊಳೋದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ. ಜಾನಪದ ಮೂಲವಾದ್ಯಗಳಾದ ತಂಬೂರಿ, ಏಕಧಾರಿ, ಕಿನ್ನೂರಿ, ಚೌಟಿಕೆ, ಪುಂಗಿ, ತೆಂಗಿನ ಚಿಪ್ಪಿನ ಪಿಟೀಲು, ಕೊಳಲು, ದಮಡಿ, ಕಂಚಿ, ಗುಮಟೆ, ಗೆಜ್ಜೆ, ಚಿಟಿಕೆ ಹೀಗೆ 12ಕ್ಕೂ ಹೆಚ್ಚು ವಾದ್ಯಗಳನ್ನು ತಯಾರಿ ಮಾಡುವ ತಂಬೂರಿ ರಾಮಯ್ಯ ಅವರು ಈ ಕಲೆ ಜನರಿಗೆ ಯಾಕೆ ಬೇಕು ಅನ್ನೋದರ ಬಗ್ಗೆ ವಿವರಿಸುವ ಪರಿಯೇ ಬೇರೆ. ಗುಪ್ತವಾದ ಜ್ಞಾನದಿಂದ ಈ ಓಂಕಾರ ಧ್ವನಿ ಜ್ಞಾನ ಕೊಡ್ತದೆ, ತತ್ವಪದಗಳು ಆಡ್ತವೆ. ಯಾಕೆಂದರೆ ಹಿಂದೆ ಕನಕದಾಸರು, ಪುರಂದಾಸರು, ಕಬೀರದಾಸರು, ದಾಸಾನದಾಸರು ಇದೆಲ್ಲ ತುಂಬ ಒಳ್ಳೆಯ ಸಾವಿರಾರು ಕೀರ್ತನೆಗಳು ಇದೇ ಏಕತಾರಿ ಒಳಗೆ ತಂಬೂರಿ ಒಳಗೆ ಬಿಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ಕೆಲವರು ಹಳೆ ತಲೆ ಇರೋರು ತಕ್ಕಂಥವ್ರು ಏನು ಮಾಡ್ತಾರೆ, ಅದನ್ನು ನೆನೆಸ್ಕೊಂಡು ಏಕತಾರಿನ ಹುಡುಕ್ತಾ ಇದ್ದಾರೆ, ಈ ತಂಬೂರಿನ ಹುಡುಕ್ತಾ ಇದ್ದಾರೆ, ಏಕನಾದ ಇಂಥವನ್ನೆಲ್ಲ ಹಳೆ ವಾದ್ಯಗಳನ್ನ ಹುಡುಕ್ತಾ ಇದ್ದಾರೆ. ಅದ್ರಿಗೆ ತುಂಬ ನೆಮ್ಮದಿ ಸಿಗ್ತದೆ ಜನಗಳಿಗೆ ಅಂತ. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬಗಳೆ ಚೆಂಬುವುದು ಹೊಟ್ಟೆಗಾಗಿ.
ಕೊಟ್ಟ ಹಣವ ಕಟ್ಟಿಕೊಂಡು ಕಟ್ಟಿಗೆಯ ಒತ್ತುಕೊಂಡು ಕೊಟ್ಟ ಹಣವ ಕಟ್ಟಿಕೊಂಡು ಕಟ್ಟಿಗೆಯ ಒತ್ತುಕೊಂಡು ಕಷ್ಟ ಮಾಡಿ ಉಂಬುವುದು ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ಗೇಡು ಹೊಟ್ಟೆಗಾಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.